ನೆಲಮಂಗಲದಲ್ಲಿ ನಿನ್ನೆ ಅಷ್ಟೇ ಒಂದು ಭೀಕರ ಅಪಘಾತ ಆಗಿತ್ತು. ಒಂದೇ ಕುಟುಂಬದ 6 ಜನ ಏನು ಸಾವನ್ನಪ್ಪಿದ್ರು. ಅದರ ಕೊನೆಯ ಕ್ಷಣ ಅವರು ಆ ಕುಟುಂಬ ಸಾಗಿದಂತಹ ಒಂದು ದೃಶ್ಯ ಲಭ್ಯವಾಗಿದೆ. ಕಾರಿನಲ್ಲಿ ಚಂದ್ರಂ ಕುಟುಂಬ ತೆರಳುವಂತಹ ಕೊನೆಯ ಕ್ಷಣದ ವಿಡಿಯೋ ಲಭ್ಯವಾಗಿರೋದು. ನೆಲಮಂಗಲ ಟೋಲ್ನ CCTV ದೃಶ್ಯ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿರೋದು. 8 ಕಿಲೋಮೀಟರ್ ದೂರ ಸಾಗಿದ್ದ ವೇಳೆ ಕಂಟೈನರ್ ಆಮೇಲೆ ಬಿದ್ದೋಗುತ್ತೆ. ಇದು ಅವರು ತೆರಳುತ್ತಾ ಇದ್ದಂಥ ದೃಶ್ಯ. ಅವರಿಗೆ ಒಂದು ಸ್ವಲ್ಪ ದೂರ ಹೋದ್ಮೇಲೆ ಸಾವು ಹತ್ತಿರದಲ್ಲಿದೆ ಅಂತ ಗೊತ್ತು. ಹೆಂಗಿದೆ ನೋಡಿ, ಇನ್ನೊಂದು ಸ್ವಲ್ಪ ದೂರ ಹೋದ ನಂತರ ಅವ್ರ ಸಾವು ಹೇಗೆ ಬಂತು ಅಂತ ಹೇಳಿ ಇದವರು ಸಾಗ್ತಾ ಇದ್ದಂತಹ ದೃಶ್ಯ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಈ ಅಪಘಾತ ಮಾತ್ರ, ಸಾವು ಮಾತ್ರ ಅನ್ಯಾಯ. ಏನಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಈಗ? ಖಂಡಿತ ಅರುಣ್, ಏನಂತ ಹೇಳಿದ್ರೆ ದಾರುಣ ಘಟನೆ ಅಂತಾನೆ ಹೇಳ್ಬೋದು. ಆ ಕ್ಷಣ ಅವರು ಪಾಸ್ ಆಗ್ಲಿಲ್ಲ ಅಂತ ಅಂದಿದ್ರೆ ಈ 6 ಜನರು ಬದುಕ್ತಿದ್ರ ಅನ್ನೋ ಇದನ್ನ ದೃಶ್ಯಗಳನ್ನ ಈ CCTV ನೋಡ್ಬೋದಾಗಿದೆ. ಏನು ಅಂತ ಹೇಳಿದ್ರೆ ಅವರು ನಿನ್ನೆ ಬೆಂಗಳೂರಿನಿಂದ ಅವರ ಸ್ವಗ್ರಾಮಕ್ಕೆ ತೆರಳ್ತಾ ಇದ್ರು. ಕುಟುಂಬ ಸಮೇತವಾಗಿ 6 ಜನರು. ಚಂದ್ರಂ ಎನ್ನುವ IT ಉದ್ಯಮಿ ಕೂಡ ಆಗಿದ್ದಂಥವ್ರು. ಅವರು ಏನು ನೆಲಮಂಗಲ ಮೂಲಕ ಅವರು ತಮ್ಮ ಊರಿಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ನೆಲಮಂಗಲ ಟೋಲ್ ನಲ್ಲಿ ಪಾಸ್ ಆಗಿರುವಂತಹ ದೃಶ್ಯಗಳು ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂತದ್ದು ನೋಡ್ತಾ ಇರ್ಬೋದು. ಆ ಕಾರಿನಲ್ಲಿ ಚಂದ್ರಂ ಅವರು ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲೇ ಮಗ ಕೂತಿರುವಂತದ್ದು. ಈ ಹಿಂಭಾಗದಲ್ಲೂ ಸಹ ಸಾಕಷ್ಟು ಜನರು ಏನು ನಾದ್ನಿ ಮತ್ತೆ ಅಲ್ಲಿನ ಚಂದ್ರಮ ಮಗಳು ಕೂಡ ಕುಳಿತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ಏನಂತಂದ್ರೆ ದಾರುಣ ಘಟನೆ ಈ ಹೇಗೆ ಸಂಭವಿಸ್ತು ಅನ್ನೋದು ಸಾಕ್ಷಿ ಆಗಿರೋದು. ಕೊನೆಯ ಕ್ಷಣದ ದೃಶ್ಯಗಳು ಸಿಕ್ಕಿರುವಂತದ್ದು. ಅರುಣ್. ಓಕೆ ಪ್ರಕಾಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು.